ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 22. ನಾವು ಕಳೆದ ಅಧ್ಯಾಯದಲ್ಲಿ ನೋಡಿದಂತೆ ಕುಮಾರಸ್ವಾಮಿ ಯಾವ ರೀತಿಯಲ್ಲಿ ಯುದ್ಧವನ್ನ ಮಾಡ್ತಾರೆ, ಯಾರ್ಯಾರ ಮೇಲೆ ಯಾವ್ಯಾವ ತರ ಬಾಣಗಳನ್ನ ಪ್ರಯೋಗಿಸ್ತಾರೆ, ಯಾವ ರೀತಿಯಲ್ಲಿ ಗೆಲ್ಲುತ್ತಾರೆ, ಆಗ ಮಹಾವಿಷ್ಣುವು ಯಾವ ರೀತಿ ಅವತಾರ ತಾಳಿ ಕುಮಾರಸ್ವಾಮಿಯ ಮೇಲೆ ಯುದ್ಧ ಮಾಡ್ತಾರೆ, ಇದನ್ನೆಲ್ಲ ನೋಡಿದ್ವಿ ಅಲ್ವಾ. ಅದರ ಜೊತೆಗೆ ನಾವು ಇನ್ನೇನು ಒಂದು ಮುಖ್ಯವಾದ ವಿಷಯವನ್ನ ಕೇಳಿದ್ವಿ ಅಂದ್ರೆ, ಕಳೆದ ಅಧ್ಯಾಯದಲ್ಲಿ ನಂದೀಶ್ವರನು ಪಾರ್ವತಿಗೆ ಪ್ರದಕ್ಷಿಣೆ ಮಾಡದೆ ಈಶ್ವರನಿಗೆ ಮಾತ್ರ ಮಾಡಿದ್ರಿಂದ ಪಾರ್ವತಿಗೆ ತುಂಬಾ ಕೋಪ ಬಂದು ನಂದೀಶ್ವರನಿಗೆ ಶಾಪ ಕೊಡ್ತಾರೆ. ಆ ಶಾಪಕ್ಕೆ ಕೋಪಗೊಂಡು ನಂದೀಶ್ವರ ತಿರುಗು ಶಾಪ ಕೊಡ್ತಾರೆ ಪಾರ್ವತಿಗೆ ಅಲ್ವಾ. ಅದನ್ನು ನೋಡಿದ್ವಿ. ಇದೆಲ್ಲ ಆದಮೇಲೆ ಈಶ್ವರನು ವೈಶ್ಯರಿಗೆ ಭೂಮಿಗೆ ಹೋಗಿಬಿಡಿ ನೀವು ಅಂತ ಹೇಳ್ತಾರೆ. ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅಂದ್ರೆ, ಶಿವನು ವೈಶ್ಯರನ್ನ ಭೂಮಿಗೆ ಕಳಿಸಕ್ಕೆ ಹೇಳಿದ್ರಲ್ವಾ, ಅದಕ್ಕೆ ವೈಶ್ಯರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ. ಶಿವನು ವೈಶ್ಯರನ್ನು ಭೂಮಿಗೆ ಕಳಿಸುವುದು, ಪುಲಸ್ತ್ಯಾಶ್ರಮ, ಬ್ರಹ್ಮಗುಂಡ, ಗೋಕರ್ಣ, ಗೋಗರ್ಭಗಳ ವಿವರಣೆ, ವಿಶ್ವಕರ್ಮನಿಂದ 18 ಪಟ್ಟಣಗಳ ನಿರ್ಮಾಣ, ವೈಶ್ಯರ ಪ್ರವೇಶ. ಪರಮೇಶ್ವರ ಆತರ ಹೋಗ್ಬಿಡಿ ನೀವೆಲ್ಲ ಭೂಲೋಕಕ್ಕೆ, ಇಲ್ಲಿರೋದು ಬೇಡ ಅಂತ ವೈಶ್ಯರಿಗೆ ಹೇಳಿದಾಗ ವೈಶ್ಯರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ನೋಡೋಣ. ಪರಮೇಶ್ವರನ ಮಾತನ್ನು ಕೇಳಿದ ಆ ಪುರಾತನರು ಅಂದ್ರೆ ಆ ವೈಶ್ಯರು, ಸ್ವಾಮಿ, ನಿನ್ನ ಪಾದಾರವಿಂದ ಮಕರಂದಾಸಕ್ತ ಚಿತ್ತರಾದ ನಾವು ಕಲ್ಪವೃಕ್ಷವನ್ನು ಬಿಟ್ಟು ವಿಷವೃಕ್ಷದೆಡೆಗೆ ಹೋಗುವಂತೆಯೂ. ಅಂದ್ರೆ ವೈಶ್ಯರು ಹೆಂಗ್ ಹೇಳ್ತಾ ಇದ್ದಾರೆ ನೋಡಿ, ನಾವು ನಿನ್ನ ಸ್ಥಾನದಿಂದ ಕೈಲಾಸದಿಂದ ಭೂಲೋಕಕ್ಕೆ ಹೋಗ್ಬೇಕು ಅಂದ್ರೆ ಅದನ್ನ ಯಾವುದಕ್ಕೆ ಹೋಲಿಸಿದ್ದಾರೆ ಅವರು? ಕೈಲಾಸನ ಮಕರಂದಾಸಕ್ತ ಅಂತ ಹೇಳಿದ್ದಾರೆ. ಆದ್ರೆ ಭೂಲೋಕನ ಏನಕ್ಕೆ ಹೇಳಿದ್ದಾರೆ? ವಿಷವೃಕ್ಷದೆಡೆಗೆ ಹೋಗುವಂತೆ ಅಂತ ಹೇಳ್ತಾ ಇದ್ದಾರೆ. ಸಸ್ಯ ಶ್ಯಾಮಲವಾದ ವನಾಂತರವನ್ನು ಬಿಟ್ಟು ಮರುಭೂಮಿಗೆ ಹೋಗುವಂತೆಯೂ, ನಿನ್ನ ಸ್ಥಾನವನ್ನು ಬಿಟ್ಟು ಅತ್ಯಂತ ಪಾಪಶಂಕಿತವಾದ ಭೂಲೋಕಕ್ಕೆ ಹೇಗೆ ಹೋಗುವುದು ಎಂದು ದುಃಖ ಭಾರದಿಂದ ನುಡಿದರು. ಆಗ ಭಕ್ತದಯಾಪರತಂತ್ರನಾದ ಈಶ್ವರನು, ಮಕ್ಕಳೇ, ಸೂರ್ಯಚಂದ್ರರು ಭೂಮಿಗೆ ಯಾವ ರೀತಿ ಒಳಿತು ಮಾಡುತ್ತಿರುವರೋ, ಸರ್ವಾತಿಶಯನಾದ ವಾಯುವು ಯಾವ ರೀತಿ ಭೂಮಿಗೆ ಅನುಕ್ಷಣ ಪ್ರಾಣದಾನ ಮಾಡುತ್ತಿರುವನೋ, ಅಂತೆಯೇ ಬ್ರಹ್ಮಾಗ್ನೆಯಂತೆ ದೇವತೆಗಳು ಚತುರ್ವಿಧ ಆಶ್ರಮದಿಂದ ಕೂಡಿದ ಮಾನವರೂ ಸೃಷ್ಟಿಸಲ್ಪಟ್ಟರು. ಆದ್ದರಿಂದ ಲೋಕೋದ್ಧಾರಕ್ಕಾಗಿ, ನನ್ನ ಪ್ರೀತಿಗಾಗಿ ನೀವು ಮಧ್ಯಲೋಕವನ್ನು ಪ್ರವೇಶಿಸಿರಿ. ಯಾವ ದೇಶದಲ್ಲಿ ನೀವು ವಾಸಿಸುವಿರೋ ಆ ದೇಶವು ರೋಗರಹಿತವಾಗುವುದು, ಧರ್ಮವು ನಿತ್ಯವೂ ವೃದ್ಧಿಯಾಗುವುದು, ಧನಧಾನ್ಯಾದಿ ಸಂಪತ್ತು ಇತ್ಯೋಪತಿಶಯವಾಗಿ ಬೆಳೆಯುವುದು, ಅಮೂಲ್ಯ ಲೋಹಗಳು ಶಾಶ್ವತವಾಗುವುವು, ಕ್ರಯ ವಿಕ್ರಯ ಪಾಂಡಿತ್ಯವನ್ನೂ, ಧರ್ಮ ಮಾರ್ಗದಲ್ಲಿ ವಾಣಿಜ್ಯವನ್ನೂ, ಗೋರಕ್ಷಣೆ, ರತ್ನಾದಿ ವಸ್ತು ಪರೀಕ್ಷೆಯನ್ನೂ ನಿಮಗೆ ಜೀವನೋಪಾಯವಾಗಿ ಕಲ್ಪಿಸಲಾಗಿದೆ. ನಾನಿಲ್ಲದ ಭೂಮಿವಾಸ ನಿಮಗಿಷ್ಟವಿಲ್ಲವಾದರೆ ನಿಮ್ಮೆಲ್ಲರ ದಯದಿಂದ ಸಕಲ ವಸ್ತು ಭಾಂಡಾರವೆನಿಸಿ ವಿಶ್ವಕರ್ಮ ನಿರ್ಮಿತವಾದ ಪೆನುಗೊಂಡ ಎಂಬ ನಗರದಲ್ಲಿ ನಗರೇಶ್ವರನೆಂಬ ನಾಮಧೇಯದಿಂದ ಲೋಕ ಪ್ರಖ್ಯಾತನಾಗಿ ನಾನು ಅವತರಿಸುತ್ತೇನೆ. ಭೂಮಿಯಲ್ಲಿ ನಿಮಗಾನಗರಿಯು ಕೈಲಾಸವೆನಿಸುವುದು. ನೋಡಿ, ಪೆನುಗೊಂಡದಲ್ಲಿ ಕನ್ಯಕಾ ಪರಮೇಶ್ವರಿ ದೇವಿದು ಯಾವ ರೀತಿಯಲ್ಲಿ ಶುರುವಾಗುತ್ತೆ, ವಾಸವಿ ದೇವಿದು ಯಾವ ರೀತಿಯಲ್ಲಿ ಶುರುವಾಗುತ್ತೆ ಅನ್ನೋದು ಈ ಅಧ್ಯಾಯದಿಂದ ನಾವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪೆನುಗೊಂಡ ಅನ್ನೋದು ಇಲ್ಲಿ ಬಂತು ಅಂದ್ರೆ ಈಶ್ವರ ಹೇಳ್ತಾ ಇದ್ದಾರೆ, ನೀವು ಅಷ್ಟು ಬಾಧೆ ಪಡೋ ಕೆಲಸ ಇಲ್ಲ. ನೀವು ಪೆನುಗೊಂಡ ಅನ್ನೋ ಜಾಗದಲ್ಲಿ ನಗರೇಶ್ವರ ಅನ್ನೋ ಅವತಾರದಲ್ಲಿ ನಾನು ಅವತರಿಸ್ತೇನಲ್ಲಿ. ನಾನಿಲ್ಲ ಎನ್ನುವ ಬಾಧೆ ನಿಮಗ್ ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನಿಲ್ಲದ ಭೂಮಿ ವಾಸ ನಿಮಗಿಷ್ಟವಿಲ್ಲವಾದರೆ ನಿಮ್ಮೆಲ್ಲರ ದಯದಿಂದ ಸಕಲ ವಸ್ತು ಭಾಂಡಾರವೆನಿಸಿ ವಿಶ್ವಕರ್ಮ ನಿರ್ಮಿತವಾದ ಪೆನುಗೊಂಡ ಎಂಬ ನಗರದಲ್ಲಿ ನಗರೇಶ್ವರನೆಂಬ ನಾಮಧೇಯದಿಂದ ಲೋಕ ಪ್ರಖ್ಯಾತನಾಗಿ ನಾನು ಅವತರಿಸುತ್ತೇನೆ. ಭೂಮಿಯಲ್ಲಿ ನಿಮಗಾನಗರಿಯು ಕೈಲಾಸವೆನಿಸುವುದು. ಜನಾರ್ದನ ನಾಮಧೇಯದಿಂದ ಲಕ್ಷ್ಮೀಪತಿಯಾದ ವಿಷ್ಣುವು ಕೂಡ ಅವತರಿಸುವನು. ಲಕ್ಷ್ಮೀದೇವಿ ಕೋನ ಕಮಲ ಎಂದೂ, ಪಾರ್ವತಿದೇವಿ ವಿಂಧ್ಯವಾಸಿನಿ ಎಂದೂ ಉದ್ಭವಿಸುವರು. ಬ್ರಹ್ಮದೇವರು ಭಾಸ್ಕರಾಚಾರ್ಯನೆಂಬ ನಾಮಧೇಯದಿಂದ ಸೂರ್ಯನಂತೆ ಭೃಗುವಂಶರಲ್ಲಿ ಜನಿಸುವರು. ವೈಶ್ಯೋತ್ತಮರೇ, ನೀವೆಲ್ಲ ಪೆನುಗೊಂಡೆಯಲ್ಲಿ ಹುಟ್ಟಿ ಅನಂತ ಕಾಲ ಅತ್ಯಧಿಕ ಧರ್ಮ ಕಾರ್ಯಗಳನ್ನು ಮಾಡಿ ನನ್ನ ಅಣತಿಯ ಪ್ರಕಾರ ಒಂದು ವ್ಯಾಜ್ಯದಲ್ಲಿ ಅಗ್ನಿ ಪ್ರವೇಶ ಮಾಡಿ ಮತ್ತೆ ಕೈಲಾಸವನ್ನು ಪಡೆಯುವಿರಿ. ಚಿತ್ರಕಂಠನೆಂಬ ಗಂಧರ್ವನ ಶಾಪವೂ ಸಮೀಪಿಸಿದೆ. ಆದ್ದರಿಂದ ನನ್ನ ಇಚ್ಛೆಯಿಂದ ನೀವೀಗ ಭೂಮಿಗೆ ಬೇಗನೆ ನಡೆಯಿರಿ ಎಂದನು.
ಹೀಗೆ ನುಡಿದ ಮುಕ್ಕಣ್ಣನ ಮಾತನ್ನು ಖೇದಚಿತ್ತರಾಗಿ ಕೇಳಿ ಮುಹೂರ್ತವು ಸಮೀಪಿಸಿದುದನ್ನು ನೆನೆದು ಈಶ್ವರನಿಗೆ ವಂದಿಸಿ ವಿನಯಾಭರಣರಾದ ವೈಶ್ಯರು ಭೂಲೋಕ ಪ್ರಯಾಣಕ್ಕೆ ಕೃತ ನಿಶ್ಚಯರಾಗಿ ಎಲ್ಲರೂ ಬ್ರಹ್ಮನೆಡೆಗೆ ತೆರಳಿದರು. ಸರ್ವಲೋಕ ಪಿತಾಮಹನಾದ ದೇವದೇವನಾದ ಬ್ರಹ್ಮನನ್ನು ನೋಡಿ ಆ ವೈಶ್ಯ ಋಷಿಗಳು ದಂಡ ಪ್ರಣಾಮಗಳನ್ನು ಮಾಡಿ ತಮ್ಮ ಅಳಲನ್ನು ನಿವೇದಿಸಿದರು. ಮನುಷ್ಯ ಲೋಕದಲ್ಲಿ ನಮ್ಮ ಸ್ಥಿತಿಗತಿಗಳೇನು, ನಮ್ಮ ಕರ್ತವ್ಯವೇನು, ಯಾರಿಗೆ ಮೊರೆ ಇಡಬೇಕು, ನೀವೇ ಹೇಳಿ ಎಂದರು. ಆಗ ಬ್ರಹ್ಮನು, ವೈಶ್ಯಶ್ರೇಷ್ಠರೇ, ನಿಮ್ಮ ಮರುಳೇನು? ನಾನು, ಇಂದ್ರಾದಿ ದೇವತೆಗಳು, ಗರುಡರು, ಕಿನ್ನರ ಕಿಂಪುರುಷರು ಶಿವಾಜ್ಞೆಯನ್ನು ಶಿರದಲ್ಲಿ ಧರಿಸಿದ್ದೇವೆ. ನೀವಿನ್ನು ಭೂಲೋಕಕ್ಕೆ ತೆರಳಿರಿ, ನಿಮಗೆ ಮಂಗಳವಾಗಲಿ. ಮನೋಜ್ಞವಾದ ಭಾರತ ದೇಶದ ಗೋದಾವರಿ ಪುಣ್ಯ ಘಟ್ಟದಲ್ಲಿ ಲೋಕಗಳಲ್ಲಿ ಪುಣ್ಯಕ್ಷೇತ್ರವೆನಿಸಿದ ಪುಲಸ್ತ್ಯಾಶ್ರಮ ಪ್ರದೇಶದಲ್ಲಿ ಪ್ರಸಿದ್ಧವಾದ ಕುಮಾರಸ್ವಾಮಿಯು ತಪಸ್ಸು ಮಾಡಿ ಹೋಮ ಮಾಡಿದನು. ಬ್ರಹ್ಮಕುಂಡವೆಂಬ ಆ ಸ್ಥಾನವು ತುಂಬ ಪಾವನವಾದುದು. ಅದೇ ನಿಮಗೆ ವಾಸಯೋಗ್ಯ ಸ್ಥಳ. ಅಲ್ಲಿ ಪೂರ್ವದಲ್ಲಿ ನಾನು ಬ್ರಹ್ಮರ್ಷಿಗಳೂ ಸೇರಿ ಯಜ್ಞ ಮಾಡಿದೆವು. ಬ್ರಹ್ಮಕುಂಡದ ದರ್ಶನ ಮಾತ್ರದಿಂದ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ. ಯೋನಿಜನನ ಅಸಹ್ಯವೆಂದು ನಿಮ್ಮ ಬಾಧೆಯಾದರೆ ಪವಿತ್ರ ಧೇನುವಿನ ಕರ್ಣದಿಂದ ನೀವು ಜನಿಸಿರಿ. ಈಗ ಗೋಲೋಕದಲ್ಲಿರುವ ಕಾಮಧೇನುವನ್ನು ತಪಸ್ಸಿನಿಂದ ಒಲಿಸಿಕೊಂಡು ಆ ತಾಯಿಯ ಅನುಗ್ರಹದಿಂದ ಜನ್ಮಿಸಿ ಶಾಂತಿ ಪಡೆಯಿರಿ. ಈಗಲೇ ಕಾಮಧೇನುವನ್ನು ತಾಯಿ ಎಂದು ಶರಣಾಗಿರಿ ಎನ್ನಲು ಆ ಸಿದ್ಧರು ಗೋಲೋಕಕ್ಕೆ ತೆರಳಿದರು. ಗೋಲೋಕದಲ್ಲಿ ಕಾಮಧೇನುವನ್ನು ಕಂಡು ಆ ವೈಶ್ಯರು, ಜಗದ್ರೂಪಿಣಿ, ವೇದಸ್ವರೂಪಿಣಿ, ಮಹಾದೇವಿ, ನಿನಗೆ ಶರಣು. ನಿನ್ನ ಒಡಲ ಅಮೃತದಿಂದ ಜಗತ್ತೃಪ್ತಿ ಹೊಂದುತ್ತಿದೆ. ಬ್ರಹ್ಮದೇವರು ಸಂತೋಷದಿಂದ ಲೋಕಹಿತಕ್ಕಾಗಿಯೇ ನಿನ್ನನ್ನು ಸೃಜಿಸಿದರು ಎಂದು ಅನೇಕ ವಿಧವಾಗಿ ಸ್ತುತಿಸಿದರು. ಜಗನ್ಮಾತೆಯಾದ ಆ ಸುರಭಿಯು ಆಗ ಗಂಭೀರವಾಗಿ, ವೈಶ್ಯರೇ, ಪ್ರಸನ್ನಳಾದೆನು. ನಿಮಗೆ ಯೋಗ್ಯ ವರವನ್ನು ಕೊಡುತ್ತೇನೆ. ನಿಮ್ಮ ಮನೋಭಿಷ್ಟೆಯನ್ನು ನಾನು ಈ ಮೊದಲೇ ತಿಳಿದಿರುವೆ. ನಿಮ್ಮಿಚ್ಛೆ ಈಡೇರಲಿ. ಉತ್ತಮವಾದ ವರವನ್ನು ಕೇಳಿರಿ ಎನ್ನಲಾಗಿ ಯೋನಿಜನನ ಭೀತರಾದ ಆ ಸಿದ್ಧ ವೈಶ್ಯರು ಆ ಸುರಭಿಯನ್ನು ಮಾತೃಭಾವ ಸಿಂಚನೆ ಮಾಡಬೇಕೆಂದು ಬೇಡಿದರು. ಕಾಮಧೇನುವು, ಹಾಗೆ ಆಗಲಿ. ನೀವಿನ್ನು ಕೈಲಾಸದಲ್ಲಿ ಇರಲಾಗದು. ಇಲ್ಲಿಂದ ಕ್ಷೀರಸಾಗರಶಾಹಿಯಾದ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿರಿ ಎಂದು ಹೇಳಿ ಜಗನ್ಮಾತೆಯಾದ ಆ ಧೇನುವು ತನ್ನ ಲೋಕಕ್ಕೆ ತೆರಳಿತು. ಆಗ ಸಿದ್ಧವೈಶ್ಯರು ಸಂತೋಷದಿಂದ ಕಾಮಧೇನುವಿನ ವಚನದಂತೆ ಜಗದೀಶ್ವರನಾದ ಶ್ರೀ ಮಹಾವಿಷ್ಣುವನ್ನು ಕುರಿತು ಒಂದು ದೇವಯಾನ ಸಂವತ್ಸರ ಕಾಲ ಉಪಾಸಿಸಿದರು. ಅನಂತರ ಶಂಖಚಕ್ರ ಗದಾಧರನಾದ ಭಗವಂತನು ಪ್ರಸನ್ನನಾಗಿ ಜನಾರ್ದನನೆಂಬ ನಾಮದಿಂದ ನಾನು ಭೂಮಿಯ ಮೇಲೆ ಅವತರಿಸುವೆನು. ಓ ವೈಶ್ಯೋತ್ತಮರೇ, ಗೋದಾವರಿ ನದಿಯ ಪುಣ್ಯತೀರದಲ್ಲಿ ಪೆನುಗೊಂಡ ಎಂಬ ಹೆಸರಾಂತ ಪಟ್ಟಣದಲ್ಲಿ ನನ್ನನ್ನು ಆರಾಧಿಸಿ ನಿಮ್ಮಿಷ್ಟ ಸಿದ್ಧಿಯನ್ನು ಪಡೆಯಿರಿ. ನನ್ನ ಭಕ್ತರಾಗಿ ಭೂಮಿಯಲ್ಲಿ ಅತಿ ದುರ್ಲಭವಾದ ಸುಖಗಳನ್ನು ಪಡೆದು ಶಂಕರನನ್ನೂ ನನ್ನನ್ನೂ ಬ್ರಹ್ಮನನ್ನೂ ಆರಾಧಿಸಿ ಮಿಗಿಲಾದ ವಂಶವನ್ನು ಭೂಲೋಕದಲ್ಲಿ ಆಚಂದ್ರಾರ್ಕವಾಗಿ ಉಳಿವಂತೆ ನೆಲೆಗೊಳಿಸಿ ತಿರುಗಿ ಕೈಲಾಸಕ್ಕೆ ಮರಳಿ ಆನಂದಿಸಿರಿ. ನಿಮಗೆ ಭೂಮಿಯಲ್ಲಿ ಪುಣ್ಯಕರವಾದ ಭಾರತ ವರ್ಷದಲ್ಲಿ ಗೋದಾವರಿ ನದಿಯ ಮನೋಜ್ಞ ತೀರದಲ್ಲಿ ನಿಮಗೆ ನಿವಾಸವು ಕಲ್ಪಿತವಾಗಿದೆ ಎಂದು ನುಡಿದು ಶ್ರೀ ಮಹಾವಿಷ್ಣುವು ಅಂತರ್ಧಾನನಾದನು. ಚಂದ್ರಕಂಠನ ಶಾಪದಿಂದಲೂ ಗೌತಮ ಮಹರ್ಷಿಯ ಶಾಪದಿಂದಲೂ ತಪಶಕ್ತಿಯನ್ನು ಕಳೆದುಕೊಂಡು ಗೋಬಿಲದಲ್ಲಿದ್ದ ವೈಶ್ಯರ ಉದ್ಧಾರಕ್ಕಾಗಿ ಆ ಸಿದ್ಧ ವೈಶ್ಯರು ದುಃಖದಿಂದ ಕಾರ್ಯದಲ್ಲಿ ಮಂದಬುದ್ಧಿಯುಳ್ಳವರಾದರು. ಭೂತಕಾಟದಿಂದ, ಹಸಿವು ಬಾಧೆಗಳಿಂದ ನರಳಿದರು. ಅನಂತರ ವಾಯುವಿನಿಂದಲೂ ವರ್ಷಾಘಾತದಿಂದಲೂ ಪೀಡಿಸಲ್ಪಟ್ಟು ನಿಲ್ಲಲು ಶಕ್ತಿಯಿಲ್ಲದೆ ಭಯವಿಹ್ವಲರಾಗಿ ನಾರದ ಮುನಿಯನ್ನಾಶ್ರಯಿಸಿ ಆತನಿಂದ ಬೋಧಿಸಲ್ಪಟ್ಟ ಕಾಮಧೇನುವಿಗೆ ಶರಣಾದರು. ಅನಂತರ ಸಂತುಷ್ಟಳಾದ ಕಾಮಧೇನುವು ಕೂಡಲೇ ಆ ವೈಶ್ಯರನ್ನು ನಿಜ ಗರ್ಭದಲ್ಲಿ ಧರಿಸಿತು. ಆ ರೀತಿ ಕಾಮಧೇನುವಿನ ಗರ್ಭದಲ್ಲಿ ಅವರು ದಿವ್ಯ ಸಂವತ್ಸರ ಕಾಲ ಉಳಿದರು. ಆ ವೈಶ್ಯರು ಕಾಮಧೇನುವಿನ ಗರ್ಭವನ್ನು ಪಡೆದ ಸಂಗತಿಯನ್ನು ತಿಳಿದ ಬ್ರಹ್ಮನು, ಶಂಕರಾಜ್ಞೆಯು ವೇದ ನಿರ್ಮಿತ ವಿಧಿಯಂತೆ, ಆದ್ದರಿಂದ ಅದನ್ನು ಉಲ್ಲಂಘಿಸಲಾರದೆಂದು ನಿಶ್ಚಯಿಸಿಕೊಂಡು ಭೃಗುವಂಶದಲ್ಲಿ ನಾನು ಅವತರಿಸಬೇಕೆಂದು ಸಂಕಲ್ಪಿಸಿ ವಿಶ್ವಕರ್ಮನನ್ನು ಕರೆದು ಭೂತಳದಲ್ಲಿ ವಾಸಯೋಗ್ಯವಾದ 18 ಪಟ್ಟಣಗಳನ್ನು ನಿರ್ಮಿಸು. ಜಗತೀತಲದಲ್ಲಿ ನಾನು ಭೃಗುವಂಶದಲ್ಲಿ ಭಾಸ್ಕರಾಚಾರ್ಯನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿ ಪಾರ್ವತಿ ಇಚ್ಛೆಯನ್ನು ನೆರವೇರಿಸಬೇಕಾಗಿದೆ ಎಂದನು. ವಿಶ್ವಕರ್ಮನು ಬ್ರಹ್ಮನಾಣತಿಯ ಪ್ರಕಾರ ಪೆನುಗೊಂಡ, ಪುರಂದ್ರಿಗುಣ, ಘಂಟಸಾಲಪಾಲಂ, ವೀರನಾರಾಯಣ, ಏಲಾಪುರ, ವಿಶಾಖ, ಶಿವಪುರ,
ದನದಪುರ, ಧರ್ಮಾವರ, ಜಗನ್ನಾಥ, ಕಳಿಂಗಪಟ್ಟಣ, ಪಂಚಾಲಪುರ, ಪಾಲಕುಂಡ, ತ್ರಿಗುಣಪಟ್ಟಣ, ಭೀಮಪಟ್ಟಣ, ಕಲ್ಯಾಣಪುರ, ಕಾಮಪುರ, ಆನಂದಜಲದ, ಇಂದೂಪುರ ಎಂಬ 18 ಪಟ್ಟಣಗಳನ್ನು ನಿರ್ಮಿಸಿದನು. ಈ ಪ್ರಕಾರ ಅನೇಕ ವಿಧಿ ರತ್ನಗಳಿಂದ ಕೂಡಿ, ಪರ್ವತ ಸಮಾನ ಸೌಧಗಳಿಂದ ಕೂಡಿ, ಕೈಲಾಸ ಶಿಖರ ಸಮಾನ ಮಣಿಖಚಿತ ಪ್ರಾಸಾದಿಗಳಿಂದ ಕೂಡಿ, ಉತ್ತಮರಾದ ಬ್ರಹ್ಮಕ್ಷತ್ರಿಯ ವೈಶ್ಯ ಶೂದ್ರರಿಂದ ಪ್ರಕಾಶಿಸುವಂತೆ ಪಟ್ಟಣಗಳನ್ನು ನಿರ್ಮಿಸಿ ವಿಶ್ವಕರ್ಮನು ಬ್ರಹ್ಮನಿಗೆ ಆ ಸಂಗತಿಯನ್ನು ತಿಳಿಸಿದನು. ಆಗ ಪಿತಾಮಹನಾದ ಬ್ರಹ್ಮನು ಕುಬೇರನನ್ನು ಕರೆದು, ಪಾವನಾಚರಿತ್ರ, ನಾನು ಅವತರಿಸುವುದರೊಳಗೆ ಈ 18 ಪಟ್ಟಣಗಳು ನವನಿಧಿಗಳಿಂದ ತುಂಬಿ ತುಳುಕುವಂತೆ ಮಾಡು ಎಂದು ಆಜ್ಞಾಪಿಸಲಾಗಿ ಕುಬೇರನು ಅಂತೆಯೇ ಮಾಡಿದನು. ಚತುರ್ಮುಖನಾದ ಬ್ರಹ್ಮನು ಭೂಮಿಯಲ್ಲಿ ಭೃಗುವಂಶದಲ್ಲಿ ಜಾಂಶ ಸಂಭೂತನಾಗಿ ಭಾಸ್ಕರಾಚಾರ್ಯರಾಗಿ ಸಂಭವಿಸಿದನು. ತರುವಾಯ ಆತನು ಆ ವೈಶ್ಯರ ಜನನಕ್ಕಾಗಿ ಎದುರು ನೋಡುತ್ತಾ ಗೋಕರ್ಣ ಪ್ರದೇಶಕ್ಕೆ ಬಂದನು. ವರ್ಷ ತುಂಬಿದ ತರುವಾಯ ಕಾಮಧೇನುವಿನ ಗೋಕರ್ಣ ವಿವರದಿಂದ ವೈಶ್ಯರು ಬಯಲಿಗೆ ಬಂದರು. ಎಡಗಿವಿಯಿಂದ ಸ್ತ್ರೀಯರು ಹೊರಬಂದರು. ಆಗ ಆಕಾಶವಾಣಿಯು, ಅಯ್ಯ ಭಾಸ್ಕರಾಚಾರ್ಯ, ನೀನು ಬ್ರಹ್ಮವಂಶದಿಂದ ಉದ್ಭವಿಸಿದ ಕಾರಣ ಇವರಿಗೆ ಜಾತಕರ್ಮಾದಿ ಕ್ರಿಯೆಗಳನ್ನು ಶ್ರದ್ಧೆಯಿಂದ ಮಾಡು. ನಿನ್ನ ಊರು ಸಂಭವರೇ ಈಗ ಗೋಕರ್ಣ ವಿವರದಿಂದ ಹೊರಬಂದವರು. ಅವರಿಗೆ ನೀನೇ ಆಚಾರ್ಯ ಗುರು ಎಂದು ನುಡಿಯಿತು. ಭಾಸ್ಕರಾಚಾರ್ಯನು ಆ ವಾಕ್ಯವನ್ನು ಕೇಳಿ ಅಧಿಕ ಸಂತೋಷದಿಂದ ಕೂಡಲೇ ಅವರಿಗೆ ಜಾತಕರ್ಮಾದಿ ಕ್ರಿಯೆಗಳನ್ನು ಮಾಡಿದನು. ಅವರಿಗೆ ಗಾಯತ್ರಿ ಪೂರ್ವಕ ವೇದಾಧ್ಯಯನ ಮಾಡಿಸಿದನು. ಅನಂತರ ಒಮ್ಮೆ ವಿನಯಭೂಷಣರಾದ ಆ ಶಿಷ್ಯರನ್ನು ಕುರಿತು ಬ್ರಹ್ಮನು, ಆರ್ಯರೇ, ನಿಮಗೆ ಕುಲೋಚಿತವಾದ ಧರ್ಮವನ್ನು ತಿಳಿಸುವೆನು, ಕೇಳಿ. ಆಚಾರ್ಯ ಸೇವೆಯನ್ನು, ಸತ್ಯಪಥವನ್ನು, ಅತಿಥಿ ಪೂಜೆಯನ್ನು, ವೃದ್ಧ ಸೇವೆಯನ್ನು, ಕೃಷಿ, ವಾಣಿಜ್ಯ, ಗೋರಕ್ಷಣೆಯನ್ನು ನೀವು ಮಾಡಬೇಕು. ನಿಮ್ಮ ಕುಲಕ್ಕೆ ಭೂಷಣವಾದ ನಡವಳಿಕೆಯನ್ನು ಬೆಳೆಸಿಕೊಂಡು ದಾನಶೀಲರಾಗಿ ಭೂಮಿಯಲ್ಲಿ ನಿರಂತರ ಸುಖಿಗಳಾಗಿರಿ ಎಂದು ಸವಿ ನುಡಿದನು. ಭಾಸ್ಕರಾಚಾರ್ಯರು ಶುಭ ಮುಹೂರ್ತದಲ್ಲಿ ಪೂರ್ವ ಸಂಬಂಧವನ್ನು ಅನುಸರಿಸಿ ಆ ಸ್ತ್ರೀ ಪುರುಷರಿಗೆ ಪರಸ್ಪರ ವಿವಾಹ ಮಾಡಿಸಿದರು. ಆದರೆ ಪರಸ್ಪರ ಪ್ರೀತಿ ಇದ್ದರೂ ಆ ಸ್ತ್ರೀ ಪುರುಷರು ರತ್ನಾದಿ ಕ್ರೀಡೆಗಳಲ್ಲಿ ನಿರಾಸಕ್ತರಾದದನ್ನು ಕಂಡು ಭಾಸ್ಕರಾಚಾರ್ಯರು ಯೋಗ್ಯ ದೃಷ್ಟಿಯಿಂದ ಈ ಕಾರ್ಯವನ್ನು ಕಾಮಧೇನುವು ಮಾಡಿತೆಂದು ತಿಳಿದುಕೊಂಡು ದೇವತೆಗಳ ತಾಯಿಯಾದ ಆ ದಿವ್ಯಧೇನುವನ್ನು ಪ್ರಾರ್ಥಿಸಿದರು. ಆಗ ಆ ವೈಶ್ಯರ ಪ್ರೀತ್ಯರ್ಥವಾಗಿ ಗೋದೇವಿಯು ಪ್ರತ್ಯಕ್ಷವಾದಳು. ಆಗ ಭಾಸ್ಕರಾಚಾರ್ಯ ಬೋಧಿತವಾದ ಆ ವೈಶ್ಯರು ಅಕ್ಕಿ ಹಿಟ್ಟಿನ ರೂಪದ ಬೆಟ್ಟದ ಮೇಲೆ ನಿಂತುಕೊಂಡಿದ್ದ ಆ ಸುರಭಿಯನ್ನು ಕಂಡು ಸಂತುಷ್ಟರಾಗಿ, ಅಮ್ಮ ದೇವಿ, ನಿನಗೆ ನಮಸ್ಕಾರ. ಸಮಸ್ತ ಲೋಕಮಂಗಳೇ, ನಿನಗೆ ನಮಸ್ಕಾರ. ಓ ಸ್ವಾಹ, ಓ ಸ್ವಧಾದೇವಿ, ಮಂಗಳ ಸ್ವರೂಪಿಣಿ, ನಿನಗೆ ಅನಂತ ಪ್ರಣಾಮ ಎಂದು ಅನೇಕ ವಿಧವಾಗಿ ಕಾಮಧೇನುವನ್ನು ಸ್ತುತಿಸಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದರು. ಅಲ್ಲದೆ ವಿವಾಹಗಳಲ್ಲಿ ತುಪ್ಪ, ಸಕ್ಕರೆ, ಅಕ್ಕಿಹಿಟ್ಟಿನ ರಾಶಿಗಳಿಂದ ಯಾವಾಗಲೂ ಪೂಜಿಸುತ್ತೇವೆ ಎಂದು ಸ್ತುತಿಸಿ ದೇವಸುರಭಿಯಿಂದ ಅನೇಕ ವರಗಳನ್ನು ಪಡೆದರು. ದೇವವೈಶ್ಯರು ಭೂಮಿಯನ್ನು ಸೇರಿದೊಡನೆಯೇ ಪರಮೇಶ್ವರನು ಪಾರ್ವತಿಯೊಂದಿಗೆ ಭೂಮಿಯ ಮೇಲೆ ಪೆನುಗೊಂಡಪುರದಲ್ಲಿ ಆವಿರ್ಭವಿಸಿದನು. ಪಾರ್ವತಿಯು ವಿಂಧ್ಯವಾಸಿನಿ ಎಂಬ ಹೆಸರಿನಿಂದಲೂ ಈಶ್ವರನು ನಗರೇಶ್ವರನೆಂಬ ಹೆಸರಿನಿಂದಲೂ ಪ್ರಸಿದ್ಧರಾದರು. ಲಕ್ಷ್ಮೀನಾರಾಯಣರು ಕೋನಕಮಲ, ಜನಾರ್ದನ ಎಂಬ ಹೆಸರಿನಿಂದ ಪೆನುಗೊಂಡ ಪಟ್ಟಣದಲ್ಲಿ ಶ್ರೇಷ್ಠವಾದ ಕುಮಾರ ಕ್ಷೇತ್ರದಲ್ಲಿ ವಾಸ ಮಾಡಿದರು. ಈಶ್ವರಾಜ್ಞೆಯಿಂದ ಕುಬೇರನು ನವನಿಧಿಗಳನ್ನು ತನ್ನೊಡನೆ ಕರೆದುಕೊಂಡು ಅಲ್ಲಿಯೇ ಸೇರಿದನು. ದೇವದೂತರ ಮೂಲಕ ವೃತ್ತಾಂತವನ್ನು ತಿಳಿದುಕೊಂಡ ಭಾಸ್ಕರ ಋಷಿ ಸಂತೋಷದಿಂದ ವೈಶ್ಯರನ್ನು ಕಂಡು, ನಾನಿಲ್ಲಿ ಇನ್ನೂ ಇರಲಾಗದು, ಬನ್ನಿ ನಾವೆಲ್ಲ ಇನ್ನು ಪೆನುಗೊಂಡ ಪಟ್ಟಣದಲ್ಲಿ ಬಹುಕಾಲ ವಾಸಿಸೋಣ. ನಿಧಿಪತಿಯಾದ ಕುಬೇರನು ದೇವದೂತನನ್ನು ಕಳಿಸಿ ತೊಂದರೆ ಕೊಡುತ್ತಿದ್ದಾನೆ. ದೇವತೆಗಳಿಗೂ ನಿರುಲ್ಲಂಘನವಾದ ಶಂಕರಾಜ್ಞೆಯನ್ನು ನಾವು ಉಲ್ಲಂಘಿಸಬಾರದು. ಆದ್ದರಿಂದ ನೀವೀಗಲೇ ಪಯಣಿಸುವುದು ಒಳಿತು ಎಂದು ನುಡಿದನು. ಹೀಗೆ ಭಾಸ್ಕರಾಚಾರ್ಯರು ಹೇಳುತ್ತಿರಲಾಗಿ ಕುಬೇರನು ಬಂದು ಆ ವೈಶ್ಯರನ್ನು ಕಂಡು, ಅಯ್ಯ ವೈಶ್ಯೋತ್ತಮರೇ, ಧನಧಾನ್ಯಗಳನ್ನು ಅಭಿವೃದ್ಧಿಗೊಳಿಸುವಲ್ಲಿ ಕುಶಲತೆಯನ್ನು, ಧಾತೃತ್ವವನ್ನು, ಅಧಿಕೈಶ್ವರ್ಯವನ್ನು, ಕ್ರಯ ವಿಕ್ರಯ ಸಾಮರ್ಥ್ಯವನ್ನು, ಸರ್ವವಸು ಪರಿಜ್ಞಾನ ಸಮಸ್ತವನ್ನು ನಿಮಗೆ ನಾನು ಧಾರೆ ಎರೆದಿದ್ದೇನೆ. ನಿಮ್ಮ ವಂಶವು ಭೂಮಿಯಲ್ಲಿ ಅಭಿವೃದ್ಧಿಯಾಗಲಿ ಎಂದನು. ಕುಬೇರನು ಹೀಗೆ ನುಡಿದೊಡನೆ ಗುರುವಾದ ಭಾಸ್ಕರಾಚಾರ್ಯರಿಗೆ ಮಹಾತ್ಮನಾದ ಕುಬೇರನಿಗೆ ನಮಸ್ಕರಿಸಿ ಈಶ್ವರನಿಂದ ಹೇಳಲ್ಪಟ್ಟ ಪ್ರಕಾರ ವೈಶ್ಯೋತ್ತಮರು ಮಕರಾದಿ ನಿಧಿಗಳೊಡಗೂಡಿ ಕುಬೇರನೊಂದಿಗೆ ಬ್ರಹ್ಮಾಂಶ ಸ್ವರೂಪನಾದ ಭಾಸ್ಕರಾಚಾರ್ಯ ಮಹರ್ಷಿಯೊಂದಿಗೆ ಗೋಕರ್ಣ ಪ್ರದೇಶದಿಂದ ಹೊರಟು ವಿಶ್ವಕರ್ಮ ನಿರ್ಮಿತವಾದ 18 ಪಟ್ಟಣಗಳನ್ನು ಪ್ರವೇಶಿಸಿದರು. ಆಗ ಭಾಸ್ಕರಾಚಾರ್ಯರು ಆ ವೈಶ್ಯರ ಪಟ್ಟಣ ಪ್ರವೇಶ ಸಮಯದಲ್ಲಿ ಪುಣ್ಯಾಹವಾಚನೆಯನ್ನು, ಮಂಗಳಕರ ಶಾಂತಿಕ ಪೌಷ್ಟಿಕಗಳನ್ನು ಬ್ರಾಹ್ಮಣರಿಂದ ಯಥಾವಿಧಿಯಾಗಿ ಮಾಡಿಸಿದರು. ಈಶ್ವರಾಜ್ಞೆಯಂತೆ ಸಮಸ್ತ ಕಾರ್ಯಗಳನ್ನೂ ಜರುಗಿಸಿದರು.
ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.